ಸರ್ ನಮ್ಮದೊಂದು ಓಟು ದೇಶದ ಅಭಿವೃದ್ಧಿ ಸರ್. ಪ್ರತಿಯೊಬ್ಬ ಪ್ರಜೆನೂ ವೋಟ್ ಮಾಡೋದು ಅವನ ಕರ್ತವ್ಯ. ಯಾಕೆಂತಂದರೆ ದೇಶದ ಅಭಿವೃದ್ಧಿ ನಮ್ಮ ಪ್ರಜೆಗಳ ಕೈಲಿರುತ್ತೆ. ನಾವು ಎಲೆಕ್ಟ್ ಮಾಡಿ ಕಳಿಸೋರು ದೇಶ ಅಭಿವೃದ್ಧಿ ಮಾಡೋದು ಅವ್ರ ಕೆಲಸ. ಬಟ್ ನಾವು ಎಲೆಕ್ಟ್ ಮಾಡಿ ಕಳಿಸ್ತೀವಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಭಾಳ ಯೋಚನೆ ಮಾಡಿ ನಾವು ವೋಟ್ ಹಾಕಬೇಕಾಗತ್ತೆ. ಅಭ್ಯರ್ಥಿ ಆಗಲಿ, ಪಕ್ಷ ಆಗಲಿ, ಅದೇನೇ ಇರಲಿ. ಬಟ್ ನಾವು ಯಾರಿಗೆ ಹಾಕಿದ್ರೆ ಏನು ಕೆಲಸ ಮಾಡ್ತಾರೆ ಎಲ್ಲ ತಾಟು ನಮ್ಮಲ್ಲಿರಬೇಕಾಗತ್ತೆ. ಭಾರತ ಇನ್ನೂ ಅಭಿವೃದ್ಧಿ ಹೊಂದುತ್ತಿರೋ ರಾಷ್ಟ್ರ ಅಂತಲೇ ಕರೆಸ್ಕೋತಾ ಇದೆ. ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಆಗೋದು ಯಾವಾಗ? ಜನಗಳು ಬುದ್ಧಿವಂತರಾದಾಗ ಸರ್. ಜನಗಳು ಬುದ್ಧಿವಂತರಾಗೋದು ಯಾವಾಗ? ಒಳ್ಳೆ ಅಭ್ಯರ್ಥಿನ ನೋಡಿ ಮತ ಹಾಕಿದಾಗ, ಏನು ಕೆಲಸ ಮಾಡ್ತಾರೆ ಅಂತ ನೋಡಿ ಮತ ಹಾಕಿದಾಗ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ. ಸೊ ನಾಳೆ ಎಲ್ಲರೂ ಭಾರತದ ಪ್ರತಿಯೊಬ್ಬ ಪ್ರಜೆನೂ ದೇಶದ ಹಿತದೃಷ್ಟಿಯಿಂದ ಪ್ರತಿಯೊಬ್ಬರು ಮತ ಚಲಾವಣೆ ಮಾಡಿ, ಅಷ್ಟೇ ಸರ್ ಹೇಳೋದು. ಸರ್ ಅಲ್ಲಿ ಇಲ್ಲಿ ಈಗ ಸರ್ಕಾರ ಅವಕಾಶ ಕೊಟ್ಟಿದೆ, ಓಕೆ, ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ನಾವು ಯೋಚನೆ ಮಾಡಬೇಕು, ನಮ್ಮ ಮತ ಎಷ್ಟು ಇಂಪಾರ್ಟೆಂಟು, ನಾವೀಗ ಹಾಕೋ ಓಟ್ ಎಷ್ಟು ಇಂಪಾರ್ಟೆಂಟು. ಈಗ ಫಸ್ಟ್ ಟೈಮ್ ಏನು ವೋಟ್ ಮಾಡ್ತಿದ್ದೀರಿ, ನೀವು ಬೇರೆಯವ್ರನ್ನ ಸಜೆಷನ್ ಕೇಳೋದಕ್ಕಿಂತನೂ ದೇಶ ಹೆಂಗೆ ಹೋಗ್ತಾ ಇದೆ, ದೇಶದ ರಾಜಕಾರಣಿಗಳು ಏನು ಮಾಡ್ತಿದ್ದಾರೆ, ನೀವು ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತೀರಿ. ಅನುಭವಸ್ಥರ ಹತ್ರನೂ ತಿಳ್ಕೊಳ್ಳಿ. ನಿಮಗೂ ಹಲವಾರು ವಿಚಾರಗಳು ಗೊತ್ತಿರುತ್ತೆ. ಎಲ್ಲನೂ ಕನ್ಸಿಡರ್ ಮಾಡಿ ಯಾರಿಗೆ ಮತ ಹಾಕಬೇಕು, ಯಾರು ದೇಶ ಮುನ್ನಡೆಸ್ಕೊಂಡು ಹೋಗ್ತಾರೆ ಎಲ್ಲದೂ ನಿಮಗೆ ಗೊತ್ತಿರುತ್ತೆ. ಶಿಕ್ಷಣನ ತಲೆಯಲ್ಲಿಟ್ಕೊಂಡು ವೋಟ್ ಮಾಡಿ, ಜನಗಳ ದೇಶದ ಅಭಿವೃದ್ಧಿನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ವೋಟ್ ಮಾಡಿ, ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಈಗ ಹೊಸ್ದಾಗಿ ವೋಟ್ ಮಾಡ್ತಿರೋ ನಿಮಗೆ ದೇಶನ ಯಾರು ಮುಂದಕ್ಕೆ ತೊಗೊಂಡೋಗ್ತಾರೆ ಎಲ್ಲನೂ ನಿಮಗೆ ಗೊತ್ತಿರುತ್ತೆ. ಯಾಕಂದರೆ ಎಜುಕೇಟೆಡ್ಸ್ ಇರ್ತೀರಿ. ಇವತ್ತು ದೇಶದ ಅಭಿವೃದ್ಧಿನೇ ಯುವಕರ ಕೈಲಿದೆ ಸರ್. ಯೂತ್ಸ್ ಮನಸ್ಸು ಮಾಡಬೇಕು. ಯೂತ್ಸ್ ಮನಸ್ಸು ಮಾಡಿ ನಿಮ್ಗೆ ಯಾರು ಬೆಸ್ಟ್ ಅನ್ನಿಸ್ತಾರೋ ಅವ್ರಿಗೆ ವೋಟ್ ಮಾಡಿ ಸರ್. ಮಾತಾಡಬೇಕು ಸರ್. ಇವತ್ತು ದೇಶ ಇಂಪ್ರೂವ್ ಆಗೋಕ್ಕೆ ಯೂತ್ಸ್ ಮೇಯ್ನು. ಯೂತ್ಸ್ ಮನಸ್ಸು ಮಾಡಬೇಕು. ನೀವು ವೋಟ್ನೇ ಹಾಕಲಿಲ್ಲ ಅಂತಂದರೆ ದೇಶದ ಬಗ್ಗೆ ನಿಮಗೆ ಕನ್ಸರ್ನ್ ಎಲ್ಲಿದೆ? ಮತ್ತು ಅದನ್ನೇ ಸರ್ ಹೇಳ್ತಿರೋದು. ವೋಟ್ನ ನೀವು ಯೋಚನೆ ಮಾಡಿ ವೋಟ್ ಮಾಡಬೇಕು. ಯಾಕೆ ಯೋಚನೆ ಮಾಡಬೇಕು? ಶಿಕ್ಷಣ, ನಾನು ಆಗಲೇ ಹೇಳಿದೆ ಸರ್, ಶಿಕ್ಷಣ, ದೇಶದ ಅಭಿವೃದ್ಧಿ ಎಲ್ಲನೂ ಯೋಚನೆ ಮಾಡಬೇಕು. ಜಸ್ಟ್ ಒಂದು ವೋಟ್ ಹಾಕೋಕ್ಕೆ ಎಷ್ಟೊತ್ತಾಗುತ್ತೆ ಸರ್? ನಾಳೆ ಹೆಂಗೂ ರಜಾ ಕೊಟ್ಟಿದ್ದಾರೆ, ಒಂದು ವೋಟ್ ಹಾಕೋಕ್ಕೆ ಹಾಫ್ ಆನ್ ಅವರ್, ಇಲ್ಲ ಕ್ಯೂ ನಿಂತರೆ 1 ಅವರ್ ಅಲ್ವಾ? ಆ 1 ಅವರ್ನ ನೀವು ಆ ಮತಕ್ಕಂತ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮದು ದೇಶದ ಅಭಿವೃದ್ಧಿ ಸರ್. ಅಲ್ಲಿ ಅಷ್ಟು ಯೋಚನೆ ಮಾಡಬೇಕಷ್ಟೇ. ಓಕೆ, ನಾಳೆ ಲೀವ್ ಕೊಟ್ಟಿದ್ದಾರೆ, ಫಸ್ಟು ನಿಮ್ಮ ಪ್ರಿಫರೆನ್ಸ್ ವೋಟ್ ಮಾಡಬೇಕು. ನೆಕ್ಸ್ಟ್ ಅನದರ್ ನಿಮ್ದು ಏನಿದೆ ಮಾಡಿ, ಫಸ್ಟ್ ವೋಟ್ ಮಾಡಿ, ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.